ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ನಮ್ಮ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಮನೆಯ ಊಟದ ಸ್ಪೆಷಲು ನೋಡಿ ಫ್ರೆಂಡ್ಸ್. ಇವತ್ತು ಅಣಬೆ ಮಾಡ್ತಿದ್ದಾರೆ ನಮ್ಮ ಮನೆ ಶೈಲಿಯಲ್ಲಿ. ನೀವು ಇವತ್ತು ನಮ್ಮ ಮನೆ ಊಟದಲ್ಲಿ ನೀವು ಅಣಬೆ ಹೇಗೆ ಮಾಡ್ತಾರೆ ನೋಡ್ಬೋದು. ಮಶ್ರೂಮ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಮಶ್ರೂಮ್ ಮಾಡ್ತಿದ್ದಾರೆ. ಅದು ಹೆಂಗೆ ತಯಾರಿ ಮಾಡ್ತಾಯಿದ್ದಾರೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಮಶ್ರೂಮ್ ಸ್ಪೆಷಲ್ ಇವತ್ತಿನ ಊಟ ನೋಡಿ ಫ್ರೆಂಡ್ಸ್. ಈಗ ಇದು ಮಶ್ರೂಮು, ಇದನ್ನು ಈಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ತೊಳೆದುಬಿಟ್ಟು ಈ ಥರ ಕ್ಲೀನ್ ಮಾಡ್ತಾಯಿದ್ದಾರೆ. ಅವ್ರು ಏನೇನೋ ಐಡಿಯಾ ಹಾಕ್ಕೊಳ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್, ಹೇಗೆ ಇದು ಮಾಡಬೇಕಂತ. ಅಣಬೆ ಈಗ ಕ್ಲೀನಿಂಗು ನಡೀತಾ ಇದೆ. ಇದು ಕ್ಲೀನಿಂಗ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ತಾರೆ. ಮತ್ತು ಮುಂದೆ ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಮಸಾಲೆ ಮಾಡ್ತಾರೆ. ಮಸಾಲೆಗೆ ಏನೇನೆಲ್ಲ ಐಟಮ್ಸ್ ಹಾಕ್ತಾರೆ, ಪದಾರ್ಥಗಳು ನೋಡೋಣ. ದಯವಿಟ್ಟು ಎಸ್ ಪಿ ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನು ಹೊಸ ಹೊಸ ವೀಡಿಯೋಗಳು ಹಾಕಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಅಣಬೆಗೆ ಅಂದರೆ ಮಶ್ರೂಮ್ಗೆ ಮಸಾಲ ರೆಡಿ ಮಾಡ್ಕೊತಿದ್ದಾರೆ. ಈಗ ಇದರಲ್ಲಿ ಕೊಬ್ಬರಿ ಮತ್ತು ಮೆಣಸನ್ನು ಹಾಕಿ ರುಬ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದ್ದಾವೆ ನೋಡಿ ಫ್ರೆಂಡ್ಸ್. 2 ದೊಡ್ಡ ಟೊಮೆಟೊಗಳು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಫ್ರೆಂಡ್ಸ್. ನೋಡಿ, ಇವನ್ನೆಲ್ಲ ಹಾಕಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಮಶ್ರೂಮಿಗೆ ಫ್ರೆಂಡ್ಸ್. ಮಶ್ರೂಮ್ ಇವತ್ತು ನಮ್ಮ ಮನೆಯ ಸ್ಪೆಷಲ್ ಮಶ್ರೂಮ್. ನೋಡಿ, ಇದನ್ನೆಲ್ಲ ಹಾಕಿ ರುಬ್ಕೊಳ್ತಾರೆ. ಈಗ ಮಶ್ರೂಮ್ಗೆ ಪಾತ್ರೆ ಇಟ್ಟಾರೆ ಮತ್ತು ಅದರಲ್ಲಿ ಎಣ್ಣೆ ಹಾಕಿಟ್ಟಿದ್ದಾರೆ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ, ಕರಿವು ಹಾಕ್ತಾರೆ. ಚಟ್ಟಪಟ್ಟ ಚಟ್ಟಪಟ್ಟ ಕರಿಬೇವು. ಸಣ್ಣದಾಗಿ ಇಟ್ಕೊಂಡಿರೋ ಏನು ಫ್ರೆಂಡ್ಸ್, ಮೆಣಸಿಕಾಯಿ, ಆಮೇಲೆ ಈರುಳ್ಳಿನ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಗೋಲ್ಡ್ ಕಲರ್ ಬಂದಿದೆ ಈರುಳ್ಳಿ. ಈಗ ಚೆನ್ನಾಗಿ ಬಂದಿದೆ ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ. ಈಗ ನೋಡಿ ಫ್ರೆಂಡ್ಸ್, ಇದು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಅಣಬೆ ಮಶ್ರೂಮ್ ಈಗ ಹಾಕ್ತಿದ್ದಾರೆ. ಮಶ್ರೂಮ್ ಕರ್ರಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ನಮ್ಮನೆ ಊಟದಲ್ಲಿ ಮಶ್ರೂಮ್ ಕರ್ರಿ ಮಾಡ್ತಾಯಿದ್ದಾರೆ ಅಣಬೆ. ಈಗ ನೋಡಿ ಫ್ರೆಂಡ್ಸ್, ಮಸಾಲೆಗಳು ಸ್ಟಾರ್ಟ್ ಆದವು ನೋಡಿ. ಈಗ ಅರಿಶಿನ ಹಾಕಿದ್ದಾರೆ, 1 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಫ್ರೆಂಡ್ಸ್. ಇದು ಮಸಾಲೆ, ಇದರಲ್ಲಿ ಧನಿಯಾ ಪುಡಿ ಇದೆ, ಆಮೇಲೆ ನಮ್ಮ ಮನೆಯಲ್ಲಿ ಮಾಡಿರೋ ಸ್ಪೆಷಲ್ ಮಸಾಲ ಇದೆ, ಆಮೇಲೆ ಇದು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಮತ್ತು ಅದಕ್ಕೆ ನಾನು ಆವಾಗಲೇ ತೋರಿಸಿಲ್ಲ ಫ್ರೆಂಡ್ಸ್, ಕೊತ್ತಂಬರಿ, ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ
ಮಿಕ್ಸ್ ಮಾಡ್ತಾ ಇದ್ದಾರೆ. ಏನು ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಮಶ್ರೂಮ್ ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್. ಘಮ ಘಮ ಅಂತ ಇದೆ. ಅಣಬೆ ಮಶ್ರೂಮ್ ಈಗ ಸ್ವಲ್ಪ ಬೇಯಕ್ಕೆ ಬಿಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ನೋಡ್ಬೋದು. ಕುದೀತಾ ಇದೆ. ಅದಕ್ಕೆ ಈಗ ನಾನು ಹೇಳೋದಲ್ಲ ಫ್ರೆಂಡ್ಸ್, ಜೋಳದ ಹಿಟ್ಟು ನೀರಿಗೆ ಕಲಿಸ್ಬಿಟ್ಟು ಈ ಥರ ನೀರು ಮಾಡಿ ಅದಕ್ಕೆ ಹಾಕ್ತಾರೆ. ಇದು ಕನ್ಸಿಸ್ಟೆನ್ಸಿಗೆ ಫ್ರೆಂಡ್ಸ್. ಇದು ಸಾಂಬಾರು ಸ್ವಲ್ಪ ದಪ್ಪ ಆಗಿರುತ್ತೆ. ಇದು ಇದೇನೈತಲ್ಲ ನೋಡಿ ಫ್ರೆಂಡ್ಸ್, ಈ ಥರ ನೀರಿರೋದು ಈಗ ಗಟ್ಟಿ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅನ್ನದ ಜೊತೆ ಮತ್ತು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು. ಇವತ್ತು ನಮ್ಮ ಮನೆಯ ಸ್ಪೆಷಲ್ ಏನಪ್ಪ ಅಂತಂದರೆ ಮಶ್ರೂಮ್ ಪಲ್ಯ, ಆಮೇಲೆ ಜೋಳದ ರೊಟ್ಟಿ, ಆಮೇಲೆ ದಂಟು ಸೊಪ್ಪು ಫ್ರೆಂಡ್ಸ್. ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ಪ್ರಣೀತ್ ಅವರು ಆಲ್ರೆಡಿ ಬ್ಯಾಟಿಂಗ್ಗೆ ರೆಡಿ ಮಾಡ್ಕೊಳ್ತಾವ್ರೆ. ಇದು ರೊಟ್ಟಿ ಆಮೇಲೆ ಸೊಪ್ಪು ಹೇಳಿದ್ರೆ ಫ್ರೆಂಡ್ಸ್, ದಂಟು ಸೊಪ್ಪು ಪ್ರಣೀತಾಗೆ ತುಂಬ ಇಷ್ಟ. ಅದರಿಂದ ನೋಡಿ ಈಗ ಜೋಳದ ರೊಟ್ಟಿ ಮತ್ತು ಪ್ಲೇಟ್ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಪ್ರಣೀತ, ಊಟ ಮಾಡ್ತೀರಾ? ಮಮ್ಮು ತಿಂತೀರಾ? ಓಕೆ ಫ್ರೆಂಡ್ಸ್, ಈಗ ನಾವೇನು ಮಶ್ರೂಮು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಲ್ಲ, ಮಶ್ರೂಮಲ್ಲಿ ನೋಡಿ ಫ್ರೆಂಡ್ಸ್, ಇದು ಹಾಕ್ತಾರೆ ಹಿಟ್ಟು. ಇದು ಏನು ಹಿಟ್ಟು ಅಂತಂದರೆ ಜೋಳದ ಹಿಟ್ಟು ಫ್ರೆಂಡ್ಸ್. ಜೋಳದ ಹಿಟ್ಟನ್ನ ಹಾಕ್ತಾರೆ ಮನೇಲಿ. ನೀರು ಹಾಕಿ ಇದನ್ನು ಈ ಥರ. ಇದು ಏನಕ್ಕೆ ಹಾಕ್ತಾರಂತಂದರೆ ಫ್ರೆಂಡ್ಸ್, ಸಾಂಬಾರು ಗಟ್ಟಿಗೆ ಬರಲಿ ಅಂತ. ಮತ್ತು ಇದು ಹಾಕಿದ್ರೆ ಮಶ್ರೂಮ್ ರುಚಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಈ ರೀತಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿ, ಹೇಗಿರುತ್ತೆ ನೋಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಜೋಳದ ಹಿಟ್ಟು ಫ್ರೆಂಡ್ಸ್. ಜೋಳದ ಹಿಟ್ಟನ್ನ ಈ ಥರ ನೀರಲ್ಲಿ ಕಲಿಸ್ಬಿಟ್ಟು ಮಶ್ರೂಮ್ಗೆ ಹಾಕ್ತಾರೆ. ಅಣಬೆ, ಆಯಿತು ಫ್ರೆಂಡ್ಸ್. ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಹೇಗಿತ್ತು ನೋಡಿ ಅವಾಗ. ಈಗ ನೋಡಿ ಈ ಥರ ಸಾಂಬಾರು ದಪ್ಪ ಆಗುತ್ತೆ. ಆಮೇಲೆ ಇದು ಇವತ್ತು ಜೋಳದ ರೊಟ್ಟಿ ಇದೆ ಫ್ರೆಂಡ್ಸ್. ಜೋಳದ ರೊಟ್ಟಿ, ಅಣಬೆ, ರೊಟ್ಟಿ ಅಣಬೆ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು 5 ನಿಮಿಷ ಕುಯ್ತಂತಂದರೆ ರೆಡಿ, ಮಶ್ರೂಮ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆ ಫೈನಲ್ ಟಚ್ಚನ್ನೇ ತೋರಿಸ್ತೀನಿ. ಅಲ್ಲಿವರೆಗೆ ದಯವಿಟ್ಟು ನಮ್ಮ ವಿಡಿಯೋಗಳು ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಶ್ರೂಮ್ ಜೊತೆಗೆ ಇದು ಸೊಪ್ಪು ಮಾಡ್ತಾವ್ರೆ ನೋಡಿ. ಹೇಗೆ ಸೊಪ್ಪು ಕ್ಲೀನ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ಸೊಪ್ಪು ಕ್ಲೀನ್ ಮಾಡ್ಕೊತಾರೆ ಫ್ರೆಂಡ್ಸ್. ಇದು ದಂಟು ಸೊಪ್ಪು. ಸೊ ಇದನ್ನು ಚೆನ್ನಾಗಿ ಈಗ ಕಟ್ ಮಾಡಿಬಿಟ್ಟು ತೊಳಿತಿದ್ದಾರೆ. ಇದು ನೀಟಾಗಿ 1, 2, 3 ನೀರಲ್ಲಿ ತೊಳಿಬೇಕು ಫ್ರೆಂಡ್ಸ್. ಯಾಕೆಂತಂದರೆ ಕಟ್ ಮಾಡಿರ್ತಾರಲ್ವ, ಕೆಳಗಡೆ ಮಣ್ಣು ಮತ್ತು ಕಲ್ಲುಗಳಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀಟಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್. ಕ್ಲೀನ್ ಮಾಡ್ತಿದ್ದಾರೆ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ದಿನಕ್ಕೆ ಒಂದು ಸತಿ ಆದರೂ, ದಿನ 3 ಹೊತ್ತಲ್ಲಿ ಒಂದು ದಿನಕ್ಕೆ ಒಂದು ಹೊತ್ತಲ್ಲಿ ದಯವಿಟ್ಟು ಯಾವುದಾದ್ರೂ ಒಂದು ಸೊಪ್ಪು ಬಳಸಿ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏಕೆಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಇರಲಿ ಫ್ರೆಂಡ್ಸ್, ಪಾಲಕ್, ಮೆಂತ್ಯ, ಕೊತ್ತಂಬರಿ, ದಂಟು, ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಆ ಸೊಪ್ಪನ್ನು 3 ಹೊತ್ತಿನಲ್ಲಿ ಒಂದು ಹೊತ್ತಿಗೆ ದಯವಿಟ್ಟು ಯಾವುದಾದ್ರೂ ಒಂದು ಸೊಪ್ಪು ಬಳಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಈಗ ಕ್ಲೀನ್ ಮಾಡ್ತಾವ್ರೆ ಫ್ರೆಂಡ್ಸ್. ನೋಡಿ ಈಗ ಈ ಕಡೆ ಮಶ್ರೂಮ್ ಕುದೀತಾ ಇದೆ. ಇದು ಬಂದ್ಬಿಟ್ಟು ಸೊಪ್ಪು ಹೇಳಿದೆ ಫ್ರೆಂಡ್ಸ್, ದಂಟು ಸೊಪ್ಪು. ಸೊಪ್ಪುಗಳು ಹೇಗೆ ಮಾಡ್ಕೊಳ್ತಾರೆ ನೋಡಿ ನಮ್ಮ ಮನೆಯಲ್ಲಿ. ಎಣ್ಣೆ ಇದು ಬಂದು ಸೊಪ್ಪಿಗೆ ಫ್ರೆಂಡ್ಸ್ ಎಣ್ಣೆ ಕಾಯ್ತಾ ಇದೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಎಣ್ಣೆ ಕಾಯ್ತಾ ಇದೆ. ಅದಕ್ಕೆ
ಈಗ ನೋಡಿ ಎಣ್ಣೆ ಕಾದಿದೆ. ಶುರು ಆಗ್ತಾ ಇದೆ. ಬೆಳ್ಳುಳ್ಳಿ ಹಚ್ಕೊಳ್ತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಈಗ ನೀವು ನೋಡ್ಬೋದು. ಕರಿಬೇವು ಹಾಕ್ತಾವ್ರೆ ನೋಡಿ. ಮೆಣಸಿನ್ಕಾಯಿ ಕರಿಬೇವು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸರಿ. ಇದು ದಂಟು ಸೊಪ್ಪು. ನೋಡಿ ಫ್ರೆಂಡ್ಸ್, ಈಗ ಮೇಲೆಲ್ಲ ಬೆಳ್ಳುಳ್ಳಿ ಹಾಕಿದ್ದಾರೆ. ಜಜ್ಜಿಬಿಟ್ಟು 1-2 ಹಸುಳು ಬೆಳ್ಳುಳ್ಳಿ ಹಾಕಿದ್ದಾರೆ. ಸೊಪ್ಪುಗಳು ಈ ಥರ ಒಬ್ಬರು ಕೊಡ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಈ ಥರ ಇರುತ್ತೆ ನೋಡಿ. ಇದು ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೊಪ್ಪುಗಳಾಗಲಿ ಈ ಥರ ಮೆಂತ್ಯ, ಪಾಲಕ್, ಆಮೇಲೆ ದಂಟು, ಇನ್ನು ಇತ್ತೀಚೆಲ್ಲಿ ಹುಳಿ ಸೊಪ್ಪು ಇವೆಲ್ಲ ಬರ್ತಾವಲ್ಲ, ಈ ಥರ ಸೊಪ್ಪುಗಳಿಗೆ ಈ ಸೊಪ್ಪುಗಳಿಗೆ ಬೆಳ್ಳುಳ್ಳಿ ಮೆಣಸಿಕಾಯಿ ಬಿದ್ರೇ ಟೇಸ್ಟ್ ಇರುತ್ತೆ. ಆಮೇಲೆ ಇದು ಈ ಸೊಪ್ಪು ಏನು ಮಾಡ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಕೊಡ್ತಾ ಇದ್ದಾರೆ. ಚೆನ್ನಾಗಿ ತಿಂತಾರೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಪಟಾಕಿ. ಹಾಯ್ ಪರಿಣಿತಾ, ಹಲೋ ಮಾಡ್ರಿ. ಪರಿಣಿತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳು. ಪರಿಣಿತಾ ಸಪೋರ್ಟ್ ಮಾಡಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಪರಿಣಿತಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. ಈಗ ಸೊಪ್ಪು ಕ್ಲೀನ್ ಆಗಿದೆಲ್ಲ ನೋಡಿ. ಸೊಪ್ಪು ಬಂದ್ಕರ್ ಸೊಪ್ಪು ಹಾಕಿ ಈ ಥರ ತಿರ್ಸ್ಬೇಕು ಚೆನ್ನಾಗಿ. ಫ್ರೆಂಡ್ಸ್, ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, SP ಸೂರ್ಯನ್ ಇದೆ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಬಲ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಇನ್ನೂ ಹೊಸ ವೆರೈಟಿಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ ವಿಡಿಯೋಗಳು. ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಸೊಪ್ಪು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ದಾರೆ. ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ನೀವು ಒಂದು ದಿನಕ್ಕೆ 3 ಹೊತ್ತಲ್ಲಿ 1 ಹೊತ್ತಾಗಿಲ್ಲ ಅಂದ್ರೆ ಫ್ರೆಂಡ್ಸ್, ಒಂದಿನ ಬಿಟ್ಟು ಒಂದಿನ ಆದರೂ ನೀವು ಸೊಪ್ಪು ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾವುದೇ ಕಾಯಿಲೆ ಇರೋಲ್ಲ. ಹಾಗಾಗಿ ನೀವು ದಯವಿಟ್ಟು 1 ಹೊತ್ತಿನಲ್ಲಿ 3 ಹೊತ್ತಲ್ಲಿ 1 ಹೊತ್ತಿಲ್ಲ ಅಂದರೆ ಒಂದಿನ ಬಿಟ್ಟಾದರೂ ಒಂದಿನ ಯಾವುದಾದ್ರೂ ಸೊಪ್ಪು ಈ ಥರ ಮಾಡ್ತಾಯಿರಿ ಫ್ರೆಂಡ್ಸ್. ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಸೊಪ್ಪುಗಳು ಹಾಕಿ ಚೆನ್ನಾಗಿ ತಿರ್ಸಿದ್ದಾರೆ. ಸೊಪ್ಪು ನೋಡಿ ಈಗ ಇದು ಮಾಡೋದ್ರಿಂದ ನೀರು ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ನೀರು ನೋಡಿ ಈ ನೀರು ಪೂರ್ತಿ ಡ್ರೈ ಆಯ್ತು ಅಂತಂದರೆ ಸೊಪ್ಪು ರೆಡಿ ಆಯ್ತು ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ದಂಟು ಸೊಪ್ಪು ಈಗ ರೆಡಿಯಾಗಿದೆ ನೋಡಿ. ಈಗ ಪರಿಣಿತಾ ಅವರು ಈಗ ಬ್ಯಾಟಿಂಗ್ಗೆ ರೆಡಿಯಾಗಿದ್ದಾರೆ. ಇವರಿಗೆ ದಂಟು ಸೊಪ್ಪು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಜೋಳದ ರೊಟ್ಟಿ ಒಂದು ಹಾಕ್ಕೊಂಡಿದ್ದಾರೆ. ಪಲ್ಯ ರೆಡಿಯಾಗಿದೆ. ಪಲ್ಯನ ಹಾಕಿಲ್ಲ ನೋಡಿ. ಪರಿಣಿತಾಗೆ ಇದು ತುಂಬ ಇಷ್ಟ ಫ್ರೆಂಡ್ಸ್.